ಲಿಬ್ರೆ ಆಫೀಸ್ ಇಂಪ್ರೆಸ್ ನಲ್ಲಿ ಸ್ಲೈಡ್ ಕ್ರಿಯೇಷನ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ಸ್ಲೈಡ್ ಶೋಸ್, ಸ್ಲೈಡ್ ಟ್ರಾನ್ಸಿಷನ್ಸ್ ಮತ್ತು ಆಟೋಮ್ಯಾಟಿಕ್ ಶೋಸ್ ನ ಬಗ್ಗೆ ನಾವು ಕಲಿಯಲಿದ್ದೇವೆ. ನೀವು ಪ್ರೇಕ್ಷಕರ ಮುಂದೆ ಸ್ಲೈಡ್ಸ್ ಅನ್ನು ಪ್ರಸ್ತುತಿಪಡಿಸಲು ಸ್ಲೈಡ್ ಶೋ ಅನ್ನು ಉಪಯೋಗಿಸುತ್ತೀರಿ. ಸ್ಲೈಡ್ ಶೋಗಳನ್ನು ಡೆಸ್ಕ್ಟಾಪ್ ಅಥವಾ ಪ್ರೊಜೆಕ್ಟರ್ ಗಳಲ್ಲಿ ತೋರಿಸಬಹುದು. ಸ್ಲೈಡ್ ಶೋಗಳು ಕಂಪ್ಯೂಟರ್ ಪರದೆಯನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳುತ್ತವೆ. ಸ್ಲೈಡ್ ಶೋ ಮೋಡ್ ನಲ್ಲಿ ಪ್ರೆಸೆಂಟೇಶನ್ ಗಳನ್ನು ಪರಿಷ್ಕರಿಸಲಾಗುವುದಿಲ್ಲ. ಸ್ಲೈಡ್ ಶೋಗಳು ಕೇವಲ ಪ್ರದರ್ಶನಕ್ಕಾಗಿ ಇವೆ. ಸ್ಯಾಂಪಲ್ impressಒಡಿಪಿ ಎಂಬ ಪ್ರೆಸೆಂಟೇಶನ್ ಅನ್ನು ತೆರೆಯಿರಿ. ನಾವು ಪ್ರೆಸೆಂಟೇಶನ್ ಅನ್ನು ಸ್ಲೈಡ್ ಶೋ ಆಗಿ ನೋಡೋಣ. ಮೇನ್ ಮೆನ್ಯುವಿನಿಂದ ಸ್ಲೈಡ್ ಶೋ ನ ಮೇಲೆ ಕ್ಲಿಕ್ ಮಾಡಿ, ಅನಂತರ ಸ್ಲೈಡ್ ಶೋ ಸೆಟ್ಟಿಂಗ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಪರ್ಯಾಯವಾಗಿ ಸ್ಲೈಡ್ ಶೋ ಅನ್ನು ಆರಂಭಿಸಲು ನೀವು ಫಂಕ್ಷನ್ ಕೀ ಫ್5 ಅನ್ನು ಉಪಯೋಗಿಸಬಹುದು. ಪ್ರೆಸೆಂಟೇಶನ್ ಸ್ಲೈಡ್ ಶೋ ಆಗಿ ಪ್ರದರ್ಶಿತಗೊಳ್ಳುತ್ತದೆ. ನೀವು ನಿಮ್ಮ ಕೀಬೋರ್ಡ್ ನಲ್ಲಿ ಆರೋ ಬಟನ್ ಗಳನ್ನು ಬಳಸಿ ಸ್ಲೈಡ್ ಗಳ ನಡುವೆ ನ್ಯಾವಿಗೇಟ್ ಮಾಡಬಹುದು. ಪರ್ಯಾಯವಾಗಿ ಮೌಸ್ ನಲ್ಲಿ ಕಾಂಟೆಕ್ಸ್ಟ್ ಮೆನ್ಯು ಗಾಗಿ ರೈಟ್ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಅನ್ನು ಆಯ್ಕೆ ಮಾಡಿ. ಇದು ನಿಮ್ಮನ್ನು ಮುಂದಿನ ಸ್ಲೈಡ್ ಗೆ ಕರೆದೊಯ್ಯುತ್ತದೆ. ಸ್ಲೈಡ್ ಶೋ ಇಂದ ಹೊರಬರಲು ಮೌಸ್ ನಲ್ಲಿ ಕಾಂಟೆಕ್ಸ್ಟ್ ಮೆನ್ಯು ಗಾಗಿ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಎಂಡ್ ಶೋ ಅನ್ನು ಸೆಲೆಕ್ಟ್ ಮಾಡಿ. ಹೊರಬರುವ ಮತ್ತೊಂದು ವಿಧಾನವೆಂದರೆ ಎಸ್ಕೇಪ್ ಬಟನ್ ಅನ್ನು ಒತ್ತುವುದು. ಮೌಸ್ ಪಾಯಿಂಟರ್ ಆಸ್ ಪೆನ್ ಆಯ್ಕೆಯನ್ನು ಉಪಯೋಗಿಸಿ ಕೂಡ ನೀವು ಪ್ರೇಕ್ಷಕರೊಂದಿಗೆ ಸಂವಹನ ನಡೆಸಬಹುದು. ಈ ಆಯ್ಕೆಯನ್ನು ಸಕ್ರಿಯಗೊಳಿಸಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಮೇನ್ ಮೆನ್ಯುವಿನಿಂದ ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡಿ, ಅನಂತರ ಸ್ಲೈಡ್ ಶೋ ಸೆಟ್ಟಿಂಗ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಸ್ಲೈಡ್ ಶೋ ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಆಪ್ಷನ್ಸ್ ನ ಕೆಳಗೆ ಮೌಸ್ ಪಾಯಿಂಟರ್ ವಿಸಿಬಲ್ ಮತ್ತು ಮೌಸ್ ಪಾಯಿಂಟರ್ ಆಸ್ ಪೆನ್ ಎಂಬ ಬಾಕ್ಸ್ ಗಳನ್ನು ಚೆಕ್ ಮಾಡಿ. ಡಯಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡಲು ಒಕ್ ಅನ್ನು ಕ್ಲಿಕ್ ಮಾಡಿ. ಮತ್ತೆ ಮೇನ್ ಮೆನ್ಯುವಿನಿಂದ ಸ್ಲೈಡ್ ಶೋ ನ ಮೇಲೆ ಕ್ಲಿಕ್ ಮಾಡಿ, ಅನಂತರ ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡಿ. ಕರ್ಸರ್ ಈಗ ಪೆನ್ ಆಗಿ ಬದಲಾಗಿದೆ ಎಂಬುದನ್ನು ಗಮನಿಸಿ. ಪ್ರೆಸೆಂಟೇಶನ್ ಎಂಬುದು ಸ್ಲೈಡ್ ಶೋ ಮೋಡ್ ನಲ್ಲಿದ್ದಾಗ ಈ ಆಯ್ಕೆಯು ಪ್ರಸ್ತುತಿಯ ಮೇಲೆ ಬರೆಯಲು ಅಥವಾ ಚಿತ್ರಿಸಲು ಸಹಕರಿಸುತ್ತದೆ. ನೀವು ಎಡ ಮೌಸ್ ಬಟನ್ ಅನ್ನು ಒತ್ತಿದಾಗ ನೀವು ಪೆನ್ ಬಳಸಿ ರೇಖಾಚಿತ್ರವನ್ನು ಬರೆಯಬಹುದು. ಮೊದಲ ಪಾಯಿಂಟ್ ನ ಮೇಲೆ ಒಂದು ಟಿಕ್ ಮಾರ್ಕ್ ಮಾಡೋಣ. ಈ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಈ ಅಸೈನ್ಮೆಂಟ್ ಅನ್ನು ಮಾಡಿ. ಇಂಪ್ರೆಸ್ ಸ್ಲೈಡ್ ನ ಮೇಲೆ ಒಂದು ಚಿಕ್ಕ ಚಿತ್ರವನ್ನು ರಚಿಸಲು ಸ್ಕೆಚ್ ಪೆನ್ ಅನ್ನು ಉಪಯೋಗಿಸಿ. ಈಗ ಮೌಸ್ ಬಟನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ. ಮುಂದಿನ ಸ್ಲೈಡ್ ಪ್ರದರ್ಶಿಸಲ್ಪಡುವುದು. ನೀವು ಸ್ಪೇಸ್ ಬಾರ್ ಅನ್ನು ಒತ್ತಿದಾಗ ಕೂಡ ಮುಂದಿನ ಸ್ಲೈಡ್ ಗೆ ಹೋಗಬಹುದು. ಸ್ಲೈಡ್ ಶೋ ನಿಂದ ಹೊರಬರೋಣ. ಕಾಂಟೆಕ್ಸ್ಟ್ ಮೆನ್ಯು ಗಾಗಿ ರೈಟ್ ಕ್ಲಿಕ್ ಮಾಡಿ ಮತ್ತು ಎಂಡ್ ಶೋ ನ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಲೈಡ್ ಟ್ರಾನ್ಸಿಷನ್ಸ್ ನ ಬಗ್ಗೆ ಕಲಿಯೋಣ. ಸ್ಲೈಡ್ ಟ್ರಾನ್ಸಿಷನ್ಸ್ ಎಂದರೇನು? ಟ್ರಾನ್ಸಿಷನ್ಸ್ ಎಂದರೆ ಪ್ರೆಸೆಂಟೇಶನ್ ನಲ್ಲಿ ಒಂದು ಸ್ಲೈಡ್ ನಿಂದ ಮುಂದಿನ ಸ್ಲೈಡ್ ಗೆ ನಾವು ಸ್ಥಾನಾಂತರಿಸುವಾಗ ಸ್ಲೈಡ್ ಗೆ ಅನ್ವಯ ಮಾಡುವ ಪರಿಣಾಮಗಳು. ಮೇನ್ ಪ್ಯಾನ್ ನಿಂದ ಸ್ಲೈಡ್ ಸಾರ್ಟರ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ಪ್ರಸ್ತುತಿಯ ಎಲ್ಲಾ ಸ್ಲೈಡ್ ಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ದೃಶ್ಯದಲ್ಲಿ ನೀವು ಒಂದು ಪ್ರಸ್ತುತಿಯಲ್ಲಿರುವ ಸ್ಲೈಡ್ ಗಳ ಕ್ರಮವನ್ನು ಸುಲಭವಾಗಿ ಬದಲಾಯಿಸಬಹುದು. ನಾವು ಸ್ಲೈಡ್ 1 ಅನ್ನು ಆಯ್ಕೆ ಮಾಡೋಣ. ಈಗ ಎಡ ಮೌಸ್ ಬಟನ್ ಅನ್ನು ಒತ್ತಿ ಈ ಸ್ಲೈಡ್ ಅನ್ನು 3ನೇ ಮತ್ತು 4ನೇ ಸ್ಲೈಡ್ ಗಳ ನಡುವೆ ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡಿ. ಸ್ಲೈಡ್ ಗಳು ಪುನಃ ಸಂಯೋಜಿಸಲ್ಪಟ್ಟಿವೆ. ಈ ಕಾರ್ಯವನ್ನು ಅಂಡು ಮಾಡಲು Ctrl Z ಕೀಯನ್ನು ಒತ್ತಿ. ನೀವು ಪ್ರತಿಯೊಂದು ಸ್ಲೈಡ್ ಗೆ ಬೇರೆ ಬೇರೆ ಟ್ರಾನ್ಸಿಷನ್ಸ್ ಗಳನ್ನು ಒಂದೇ ಬಾರಿ ಜೋಡಿಸಬಹುದು. ಸ್ಲೈಡ್ ಸಾರ್ಟರ್ ವ್ಯೂ ನಿಂದ ಮೊದಲನೆಯ ಸ್ಲೈಡ್ ಅನ್ನು ಆಯ್ಕೆ ಮಾಡಿ. ಈಗ ಟಾಸ್ಕ್ ಪ್ಯಾನ್ ನಿಂದ ಸ್ಲೈಡ್ ಟ್ರಾನ್ಸಿಷನ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಟು ಸೆಲೆಕ್ಟೆಡ್ ಸ್ಲೈಡ್ಸ್ ನ ಕೆಳಗೆ ಸ್ಕ್ರಾಲ್ ಮಾಡಿ ವೈಪ್ ಅಪ್ ಅನ್ನು ಆಯ್ಕೆ ಮಾಡಿ. ಮೇನ್ ಪ್ಯಾನ್ ನಲ್ಲಿ ಟ್ರಾನ್ಸಿಷನ್ ನ ಪರಿಣಾಮ ಪ್ರದರ್ಶಿತವಾಗುವುದನ್ನು ಗಮನಿಸಿ. ಸ್ಪೀಡ್ ಎಂಬ ಡ್ರಾಪ್ ಡೌನ್ ಮೆನ್ಯುವಿನಿಂದ ಆಪ್ಷನ್ಸ್ ಗಳನ್ನು ಆರಿಸಿ ನೀವು ಟ್ರಾನ್ಸಿಷನ್ಸ್ ನ ವೇಗವನ್ನು ನಿಯಂತ್ರಿಸಬಹುದು. ಮಾಡಿಫೈ ಟ್ರಾನ್ಸಿಷನ್ಸ್ ನ ಕೆಳಗೆ ಸ್ಪೀಡ್ ಡ್ರಾಪ್ ಡೌನ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಮ್ ಅನ್ನು ಕ್ಲಿಕ್ ಮಾಡಿ. ಈಗ ಟ್ರಾನ್ಸಿಷನ್ಸ್ ಗೆ ಧ್ವನಿಯನ್ನು ಸೆಟ್ ಮಾಡೋಣ. ಮಾಡಿಫೈ ಟ್ರಾನ್ಸಿಷನ್ಸ್ ನಲ್ಲಿ ಸೌಂಡ್ ಎಂಬ ಡ್ರಾಪ್ ಡೌನ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಬೀಮ್ ಅನ್ನು ಆಯ್ಕೆ ಮಾಡಿ. ಇದೇ ರೀತಿ ಎರಡನೆಯ ಸ್ಲೈಡ್ ಅನ್ನು ಆಯ್ಕೆ ಮಾಡೋಣ. ಟಾಸ್ಕ್ ಪ್ಯಾನ್ ನಲ್ಲಿ ಸ್ಲೈಡ್ ಟ್ರಾನ್ಸಿಷನ್ಸ್ ನ ಮೇಲೆ ಕ್ಲಿಕ್ ಮಾಡಿ.
ಅಪ್ಲೈ ಟು ಸೆಲೆಕ್ಟೆಡ್ ಸ್ಲೈಡ್ಸ್ ನ ಕೆಳಗೆ ವೀಲ್ ಕ್ಲಾಕ್ವೈಸ್ 4 ಸ್ಪೋಕ್ಸ್ ಅನ್ನು ಆಯ್ಕೆ ಮಾಡಿ ಈಗ ಸ್ಪೀಡ್ ಎಂಬ ಡ್ರಾಪ್ ಡೌನ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಅನ್ನು ಆಯ್ಕೆ ಮಾಡಿ ಅನಂತರ ಸೌಂಡ್ ಎಂಬ ಡ್ರಾಪ್ ಡೌನ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಅಪ್ಲಾಸ್ ಅನ್ನು ಆಯ್ಕೆ ಮಾಡಿ ಈಗ ನಾವು ಮಾಡಿರುವ ಟ್ರಾನ್ಸಿಷನ್ ಪ್ರಭಾವದ ಪ್ರಿವ್ಯೂ ಅನ್ನು ನೋಡೋಣ ಪ್ಲೇ ಅನ್ನು ಕ್ಲಿಕ್ ಮಾಡಿ ಈಗ ನಾವು ಒಂದು ಸ್ಲೈಡ್ ಟ್ರಾನ್ಸಿಷನ್ ಗೆ ಅನಿಮೇಟ್ ಹೇಗೆ ಮಾಡುವುದು ಎಂಬುದನ್ನು ಮತ್ತು ಧ್ವನಿ ಪ್ರಭಾವವನ್ನು ಕೂಡಿಸುವುದನ್ನು ಕಲಿತಿದ್ದೇವೆ ಸ್ವಯಂ ಪ್ರಸ್ತುತಗೊಳ್ಳುವ ಪ್ರಸ್ತುತಿಯನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ಈಗ ಕಲಿಯೋಣ ಟಾಸ್ಕ್ ಪ್ಯಾನ್ ನಿಂದ ಸ್ಲೈಡ್ ಟ್ರಾನ್ಸಿಷನ್ಸ್ ನ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸಿಷನ್ ಟೈಪ್ ನಲ್ಲಿ ಚೆಕರ್ ಬೋರ್ಡ್ ಡೌನ್ ಅನ್ನು ಆಯ್ಕೆ ಮಾಡಿ ಸ್ಪೀಡ್ ಡ್ರಾಪ್ ಡೌನ್ ನಲ್ಲಿ ಮೀಡಿಯಮ್ ಅನ್ನು ಆಯ್ಕೆ ಮಾಡಿ ಸೌಂಡ್ ಡ್ರಾಪ್ ಡೌನ್ ನಿಂದ ಗಾಂಗ್ ಅನ್ನು ಆರಿಸಿ ಲೂಪ್ ಅಂಟಿಲ್ ನೆಕ್ಸ್ಟ್ ಸೌಂಡ್ ಅನ್ನು ಚೆಕ್ ಮಾಡಿ ಆಟೋಮ್ಯಾಟಿಕಲಿ ಆಫ್ಟರ್ ಎನ್ನುವ ರೇಡಿಯೋ ಬಟನ್ ಅನ್ನು ಕ್ಲಿಕ್ ಮಾಡಿ ಸಮಯವನ್ನು 1 ಸೆಕೆಂಡ್ ಆಗಿ ಆಯ್ಕೆ ಮಾಡಿ ಅಪ್ಲೈ ಟು ಆಲ್ ಸ್ಲೈಡ್ಸ್ ನ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಸ್ಲೈಡ್ಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡುವುದರಿಂದ ಒಂದೇ ಟ್ರಾನ್ಸಿಷನ್ ಎಲ್ಲಾ ಸ್ಲೈಡ್ ಗಳಿಗೆ ಅನ್ವಯವಾಗುತ್ತದೆ ಎಂಬುದನ್ನು ಗಮನಿಸಿ ಈ ರೀತಿಯಾಗಿ ಪ್ರತಿ ಸ್ಲೈಡ್ ಗಳಿಗೂ ನಾವು ಪ್ರತ್ಯೇಕವಾಗಿ ಟ್ರಾನ್ಸಿಷನ್ ಗಳನ್ನು ಜೋಡಿಸಬೇಕಾಗಿಲ್ಲ ಮೇನ್ ಮೆನ್ಯುವಿನಿಂದ ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡಿ ಸ್ಲೈಡ್ ಗಳು ಸ್ವಯಂಚಾಲಿತವಾಗಿ ಮುಂದುವರಿಯುತ್ತದೆ ಎಂಬುದನ್ನು ಗಮನಿಸಿ ಪ್ರಸ್ತುತಿಯಿಂದ ಹೊರಬರಲು ಎಸ್ಕೇಪ್ ಕೀಯನ್ನು ಒತ್ತೋಣ ಈಗ ಸ್ವಯಂಚಾಲಿತವಾಗಿ ಪ್ರಸ್ತುತಗೊಳ್ಳುವ ಆದರೆ ಪ್ರತಿಯೊಂದು ಸ್ಲೈಡ್ ಗೂ ಬೇರೆ ಬೇರೆ ಪ್ರದರ್ಶನ ಸಮಯಗಳನ್ನು ಹೊಂದಿರುವ ಪ್ರಸ್ತುತಿಯನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ನಾವು ಕಲಿಯೋಣ ಕೆಲವು ಸ್ಲೈಡ್ ಗಳ ವಿಷಯವು ದೀರ್ಘವಾಗಿದ್ದಾಗ ಅಥವಾ ಕ್ಲಿಷ್ಟಕರವಾಗಿದ್ದಾಗ ಇದು ಉಪಯುಕ್ತವಾಗುತ್ತದೆ ಮೇನ್ ಪ್ಯಾನ್ ನಿಂದ ಮೊದಲು ಸ್ಲೈಡ್ ಸಾರ್ಟರ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ ಎರಡನೆಯ ಸ್ಲೈಡ್ ಅನ್ನು ಆಯ್ಕೆ ಮಾಡಿ ಟಾಸ್ಕ್ ಪ್ಯಾನ್ ಗೆ ಹೋಗಿ ಸ್ಲೈಡ್ ಟ್ರಾನ್ಸಿಷನ್ ನ ಕೆಳಗೆ ಅಡ್ವಾನ್ಸ್ ಸ್ಲೈಡ್ ಆಯ್ಕೆಗೆ ಹೋಗಿ ಆಟೋಮ್ಯಾಟಿಕಲಿ ಆಫ್ಟರ್ ಫೀಲ್ಡ್ ನಲ್ಲಿ ಸಮಯವನ್ನು 2 ಸೆಕೆಂಡ್ಸ್ ಎಂದು ನಿಗದಿ ಮಾಡಿ ಮೇನ್ ಪ್ಯಾನ್ ನಿಂದ ಮೂರನೆಯ ಸ್ಲೈಡ್ ಅನ್ನು ಆಯ್ಕೆ ಮಾಡಿ ಟಾಸ್ಕ್ ಪ್ಯಾನ್ ಗೆ ಹೋಗಿ ಸ್ಲೈಡ್ ಟ್ರಾನ್ಸಿಷನ್ ನ ಕೆಳಗೆ ಅಡ್ವಾನ್ಸ್ ಸ್ಲೈಡ್ ಆಯ್ಕೆಗೆ ಹೋಗಿ ಆಟೋಮ್ಯಾಟಿಕಲಿ ಆಫ್ಟರ್ ಫೀಲ್ಡ್ ನಲ್ಲಿ ಸಮಯವನ್ನು 3 ಸೆಕೆಂಡ್ಸ್ ಎಂದು ನಿಗದಿ ಮಾಡಿ ನಾಲ್ಕನೇ ಸ್ಲೈಡ್ ಅನ್ನು ಆಯ್ಕೆ ಮಾಡೋಣ ಮತ್ತು ಹಿಂದಿನ ಸ್ಲೈಡ್ ಗಳಿಗೆ ಅನುಸರಿಸಿದ ಕ್ರಮಗಳನ್ನೇ ಅನುಸರಿಸಿ ಮತ್ತು ಸಮಯವನ್ನು 4 ಸೆಕೆಂಡ್ ಗಳಿಗೆ ಬದಲಾಯಿಸಿ ಮೇನ್ ಮೆನ್ಯುವಿನಿಂದ ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಸ್ಲೈಡ್ ಕೂಡ ಭಿನ್ನ ಸಮಯದಲ್ಲಿ ಪ್ರದರ್ಶಿತವಾಗುತ್ತಿರುವುದನ್ನು ಗಮನಿಸಿ ಪ್ರಸ್ತುತಿಯಿಂದ ಹೊರಬರಲು ಎಸ್ಕೇಪ್ ಕೀಯನ್ನು ಒತ್ತೋಣ ಇದರೊಂದಿಗೆ ಈ ಟ್ಯುಟೋರಿಯಲ್ ಅಂತ್ಯಗೊಳ್ಳುತ್ತದೆ ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಲೈಡ್ ಶೋಸ್ ಸ್ಲೈಡ್ ಟ್ರಾನ್ಸಿಷನ್ಸ್ ಮತ್ತು ಆಟೋಮ್ಯಾಟಿಕ್ ಶೋ ಗಳ ಬಗ್ಗೆ ಕಲಿತಿದ್ದೇವೆ ಇಲ್ಲಿ ನಿಮಗೊಂದು ಸಣ್ಣ ಅಸೈನ್ಮೆಂಟ್ ಇದೆ ಹೊಸ ಪ್ರಸ್ತುತಿಯನ್ನು ನಿರ್ಮಿಸಿ ವೀಲ್ ಕ್ಲಾಕ್ವೈಸ್ ಅನ್ನು 2 ಮತ್ತು 3ನೇ ಸ್ಲೈಡ್ ಗಳಿಗೆ ಗಾಂಗ್ ಧ್ವನಿಯೊಂದಿಗೆ ಮೀಡಿಯಂ ವೇಗದಲ್ಲಿ 2 ಸ್ಪೋಕ್ ಟ್ರಾನ್ಸಿಷನ್ ಅನ್ನು ಜೋಡಿಸಿ ಸ್ವಯಂಚಾಲಿತ ಸ್ಲೈಡ್ ಶೋ ಅನ್ನು ರಚಿಸಿ ಈ ಲಿಂಕ್ ನಲ್ಲಿ ಸಿಗುವ ವಿಡಿಯೋವನ್ನು ನೋಡಿ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನು ತಿಳಿಸುತ್ತದೆ ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ಲೋಡ್ ಮಾಡಿ ನೋಡಬಹುದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಾಗಾರಗಳನ್ನು ನಡೆಸುತ್ತದೆ ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ ಹೆಚ್ಚಿನ ವಿವರಣೆಗಾಗಿ contact@spoken tutorialorg ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಅ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ ಇದು ಭಾರತ ಸರ್ಕಾರದ MHRD ಯ ICT ಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಲಿಂಕ್ ನಲ್ಲಿ ಸಿಗುತ್ತದೆ ಈ ಸ್ಕ್ರಿಪ್ಟ್ ನ ಅನುವಾದಕಿ ಬೆಂಗಳೂರಿನಿಂದ ನಾಗರತ್ನ ಹೆಗಡೆ ಹಾಗೂ ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು